ರಂಗೋ ರಂಗೋ ಎಲ್ಲಿದೆಯೇ? ಅಯ್ಯಿ ತಡಿ ಅಜ್ಜ ಬಂದೆ ವಸಿ. ಅಲ್ಲ ಏನು ಒಂದ್ ಕ್ಷಣ ಮತ್ ಕಾಣ್ಲಿಲ್ಲ ಅಂದ್ರೆ ಸಾಕು ಹಂಗೆ ಬಡ್ಕಂತಿತ್ತಿ ರಂಗು 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 ಅಂತ. ಬಂದೆ ತಡಿ ವಸಿ. ಏನಜ್ಜ ನಿಂದು ಯಾಕೆ ಈ ರೀತಿ ಬಡ್ಕಂತಿದ್ದೆ ಹೇಳು? ಅಲ್ಲ ಕಣಿ, ಊರೊಳಿಕೆಲ್ಲ ಯುಗಾದಿ ಹಬ್ಬ ತಯಾರಿ ಜೋರಾಗಿ ಮಾಡ್ತಿದ್ರೆ ನೀನ್ ನೋಡಿದ್ರೆ ಇನ್ನೂ ಮನೆ ಒಳಿಕೆ ಯಾವುದೇ ಕೆಲಸ ಆಗ್ಲಿ ಏನಾಗ್ಲಿ ಮಾಡ್ಲಿಲ್ವಲ್ಲೇ. ಅಲ್ಲ ಮನೇನ ಅಚ್ಚಕಟ್ ಮಾಡಲ್ವೇ? ಪಾತ್ರೆ ಪಗಡೆ ಅವೆಲ್ಲ ತೊಳ್ದಿಡಲ್ವೇ? ಅದನ್ ಬಿಟ್ಟು ಇಷ್ಟು ದಿವಸ ತಳ್ಕೊಂಬಂದಾಯ್ತು. ತಡೀರಿ, ಹಬ್ಬ ಹತ್ರ ಬಂದಾಗ ಮಾಡೋಣ ಮಾಡೋಣ ಅಂತ. ನಾಳೆ ನಾಳಿದ್ದು ಹಬ್ಬ ನೋಡವ. ಬೇಗ ಬೇಗ ಮನೆ ಅಚ್ಚಕಟ್ ಮಾಡ್ಕೊ. ಅದನ್ ಬಿಟ್ಟು ಎಲ್ಲೋಗಿದ್ದೆ ಹೇಳು? ಅಯ್ಯಯ್ಯ ಮಾಡ್ತೀನಿ ತಡಿ ಅಜ್ಜ, ನಾನೇ ಮಾಡಲ್ಲ ಅಂತ ಹೇಳಿದ್ನೆ. ನೀನು ನಿಮ್ಮ ಮಗ ಊರ್ ಸುತ್ತಾಡಕ್ ಹೋಗಿ ನಾನೊಬ್ಳೆ ಗಟ್ಟಿ ಇದೀನಿ ನೋಡಿಲಿ, ಎಲ್ಲ ಮಾಡಿರ್ತೀನಿ, ನೀವೇನು ಮಾಡ್ಬೇಡ್ರಿ. ಯಾಕೆ ಹಿಂಗ್ ಹೇಳ್ತೀಯಾ? ಇಷ್ಟು ದಿವಸ ನಾನು ನಿಂಗೇನು ಮಾಡೇ ಕೊಟ್ಟಿಲ್ವೇ? ಅದಲ್ದಲೆ ಹೇಳಿದ್ರೆ ಇಂಥದ್ದು ಮಾಡು ಅಂತ ಹೇಳಿದ್ರೆ ಮಾಡ್ಕೊಡ್ತೀನಪ್ಪ. ಅದನ್ ಬಿಟ್ಟು ಯಾವಾಗ್ಲೂ ರೇಗಾಡ್ತೀಯ ನೋಡು. ಅಲ್ಲ ಕಣಜ್ಜ, ನಮ್ ಗುಂಡ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಇದ್ರೆ ಒಂದ್ ಪಾತ್ರೆ ಏನಾದ್ರು ತೆಕ್ಕೊಡ್ತಿದ್ದ, ನಮ್ ಬೇಗ ಬೇಗ ಬೆಳಗಿರ್ತಿದ್ದೆ ಅಂತ ಹೇಳಿದ್ರೆ ಕಾಣಂಗೆ ಇಲ್ಲ. ಹೇಳು ಎಲ್ಲೋಗ್ಬಿಟ್ನೋ ಏನೋ. ನಿನ್ನ ಮಗ ಈಗ ಎಲ್ಲಿ ಕೈ ಸಿಗ್ತಾನೆ ಹೇಳು? ಎಲ್ಲಿ ಊರೂರು ತಿರ್ಗಾಡಕ್ ಹೋಗಿರ್ತಾನೆ ಹುಡುಗರ ಜೊತೆ ಸೇರ್ಕೊಂಡು, ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡಕ್ ಹೋಗ್ತಾನೆ. ಅವ್ನು ಸಿಗ್ತಾನೆ ನಿನ್ ಕೈಗೆ ಇವಾಗ? ಸರಿ ಕಣೆ, ಬೇಗ ಬೇಗ ಮನೇನೆಲ್ಲ ಅಚ್ಕಟ್ ಮಾಡು. ಹಂಗೆ ಅಡ್ಗೆ ಮಾಡಿಡು. ಯಾಕೋ ಬೆಳಿಗ್ಗಿಂದ ತುಂಬಾ ಹೊಟ್ಟೆ ಹಸಿತೈತಿ. ಬೆಳಿಗ್ಗೆ ಅದೆಂತದು ತಿಂಡಿ ಮಾಡ್ಕೊಟ್ಟಿದ್ದೆ ನೋಡು, ಚಿತ್ರಾನ್ನ ಅಂತ. ನಂಗೆ ಅವೆಲ್ಲ ಸರಿ ಹೋಗಲ್ಲ ಕಣವ. ನಂಗೆ ಮುದ್ದೆ ಅನ್ನ ಸಾಂಬಾರ್ ಇದ್ರೇನೆ ಚಂದ ನೋಡು. ಮುದ್ದೆ ಉಣ್ಬಿಟ್ರೆ ಬೆಳಿಗ್ಗೆ ಸಂಜೆವರೆಗೂ ಹೊಟ್ಟೆ ಹಸಿ ಎಲ್ಲ ನೋಡು. ಅದನ್ ಬಿಟ್ಟು ಅದೆಂತದು ಚಿತ್ರಾನ್ನ ಕೊಲಿಸ್ಕೊಟ್ಟಿದ್ದಿಲ್ಲ, ಅದನ್ನ ತಿಂದಾಗಿಂದ ಯಾಕೋ ಮತ್ತೆ ಹೊಟ್ಟೆ ಹಸು ಅನ್ಸ್ತೈತೆ ಕಣೆ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡ್ಗೆ ಮಾಡಿಡು. ಅಲ್ಲ ಕಣಜ್ಜ, ಈ ಹಬ್ಬಗಳು ಬಂದ್ರೆ ಸಾಕು ತೊಳೆಯೋದು ಬಳಿಯೋದು ಗುಡ್ಸೋದು ಸಾರ್ಸೋದು ಮಾಡೋ ಅಷ್ಟೊತ್ತಿಗೆ ಸೊಂಟ ಬಿದ್ದೋಗುತ್ತೆ. ಅಲ್ಲ ತಿನ್ನೋ ಒಂದೆರಡೆರಡು ಒಬ್ಬಟ್ಟಿಗೆ ಇಷ್ಟೆಲ್ಲ ತಯಾರಿ ಬೇಕಾ? ಅಳಜ, ನಾನು ಇಲ್ಲಿಂದೆಲ್ಲ ಧೂಳು ಕೊಡ್ತಿದ್ದೀನಿ. ನೀನ್ ಸ್ವಲ್ಪ ರೂಮ್ಗಳದು ಮತ್ತೆ ಅಡ್ಗೆ ಮನೆ ಸ್ವಲ್ಪ ಧೂಳು ಕೊಡ್ಕೊಂಬ. ನಾನು ಬೇಗ ಬೇಗ ಹೊಸಿ ಪಾತ್ರೆನೆಲ್ಲ ತೊಳ್ದಾಕ್ಬಿಡ್ತೀನಿ. ನೋಡು, ಇಂಥ ಟೈಮಲ್ಲೂ ಹಬ್ಬದಗಳಲ್ಲೂ ನಿಮ್ಮ ಮಗ ಸೊಸೆ ಬರಲ್ಲ ನೋಡು. ಮಗನ್ನ ನಮ್ಮ ಹತ್ರ ಬಿಟ್ಬಿಟ್ಟು ಅವರ ಬೆಂಗಳೂರು ಸೇರ್ಕೊಂಡಿದ್ದಾರೆ. ಎಷ್ಟು ಅಂತ ಮಾಡೋದು ನಾನು? ನಂಗೂ ವಯಸ್ಸಾಗ್ತಾ ಬಂತು. ಎಷ್ಟು ಕೆಲಸ ಅಂತ ಮಾಡೋಣ ಹೇಳ? ಕೊಡಮ್ಮಿ ಕೊಡ್ತೀನಿ. ನಾನೇನು ಕೊಡಲ್ಲ ಅಂತ ಹೇಳಿದ್ನೆ. ಅಲ್ಲ ಬೆಂಗಳೂರಲ್ಲಿ ಮಗ ಸೊಸೆಗೆ ಯಾಕೆ ಬೈತೀಯ ಹೇಳು? ಪಾಪ ಅವ್ರಿಗೂ ರಜೆ ಸಿಗೋದು ಬೇಡವಾ? ಸಿಗೋದು ಒಂದ್ ದಿವಸದಲ್ಲಿ ಅವ್ರು ಬಂದು ಇಲ್ಲಿಂದ ಮತ್ತೆ ಸುಸ್ತಾಗಿ ಹೋಗ್ಬೇಕಾ? ಇಲ್ಲಿ ಬಿಡು. ಅದು ಬಿಟ್ಟು ಮಾಡ್ಕೊಡ್ರಿ ಅನ್ನೋದು ಬಿಟ್ಟು ಹಬ್ಬದಲ್ಲೆಲ್ಲ ಅದು ಇದು ಅಂತೆಲ್ಲ ಎತ್ತಾಕ್ತಾರೆ. ಕೊಡಿಲಿ, ನಾನೇ ಧೂಳು ಎಲ್ಲ ಕೊಡ್ತೀನಿ. ತಗ, ಮಗ ಸೊಸೆ ಗೆಲ್ ಬಿಟ್ಕೊಡ್ತೀಯ ನೀನು? ಇಲ್ಲಿ ಮಾಡ್ಬೇಕು, ಅವಾಗ ಗೊತ್ತಾಗುತ್ತೆ. ಕೊಡಮ್ಮಿ, ಇಲ್ಲಿ ಜಾಸ್ತಿ ಕೂಗಾಡ್ಬೇಡ ನೀನು. ತಳಜ, ಹೋಗಿ ಎಲ್ಲ ಧೂಳೆಲ್ಲ ಕೊಡ್ಕೊಂಬರೋಗು, ಅವಾಗ ಗೊತ್ತಾಗುತ್ತೆ ನಿಂಗೆ. ಏನ್ ನಾನು ಯಾವತ್ತು ಧೂಳು ಹೊಡೆದೇ ಇಲ್ಲ, ಹಂಗ್ ಮಾತಾಡ್ತಾಳೆ ಇವಳು. ಈ ನಾಡಿಕೊಂದು ಪಾತ್ರೆ ತೊಳೆಯೋ ಅಷ್ಟೊತ್ತಿಗೆ ಸೊಂಟಗಳಂತೂ ಬಿದ್ದೋಗ್ತಾವಪ್ಪ. ಈ ಹಬ್ಬಗಳಿಗೆ ಯಾಕಾದ್ರೂ ಬರುತ್ತೋ ಅನಿಸ್ಬಿಡುತ್ತೆ. ಹೈ ಫ್ರೆಂಡ್, ಇದೊಂದು ನಮ್ಮ ಕೈಲಾಗುವಂತ ಸಣ್ಣ ಪ್ರಯತ್ನ ಮಾಡ್ತಿದೀವಿ. ಇನ್ಮೇಲೆ ಕತೆ ಎಲ್ಲ ಜೀವನ ಅನ್ನೋ ಹೊಸದೊಂದು ಸ್ಟೋರಿನ ಮಾಡಿ ಹಾಕ್ತಿದೀವಿ ಫ್ರೆಂಡ್. ಇದಕ್ಕೆಲ್ಲ ನಿಮ್ ಸಪೋರ್ಟು ಪ್ರೀತಿ ಸಹಕಾರ ಎಲ್ಲ ಕೊಡಿ ಫ್ರೆಂಡ್ಸ್. ಏನೇ ರಂಗು, ಬೆಳಗ್ಗೆನೆ ಇಷ್ಟೊಂದು ಪಾತ್ರೆ ತೊಳೆದಾಕ್ಬಿಟ್ಟಿದೀಯಾ? ನೋಡವ್ವ, ಈಗ ವಯಸ್ಸಿನ ಹುಡುಗರೇ ಎಲ್ಲ ಕೆಲಸ ಮಾಡ್ತಿಲ್ಲ ಅಂತದ್ರಲ್ಲಿ ನೀನೊಬ್ಳೆ ಈಟೊಂದು ಕೆಲಸನೆಲ್ಲ ಮಾಡ್ಬಿಟ್ಟೆ. ಅಯ್ಯೋ, ಮತ್ತೆ ಯಾರ ಮೇಲೆ ಹಾಕ್ಲಿ ಕಿವುಡಜ್ಜಿ? ನಮ್ ಕಷ್ಟನ ಯಾರ ಹತ್ರ ಹೇಳ್ಬೇಕು ಹೇಳು? ನಾವು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾರು ಮಾಡ್ಕೊಡ್ತಾರೆ ಹೇಳು ನಮ್ ಕೆಲಸನೆಲ್ಲನ? ನಿನ್ ಗಂಡ ಮಾಡ್ಕೊಟ್ನೆ? ಹಾಗಾದ್ರೆ ನೀನೇನ್ ಮಾಡ್ತಿದ್ದೆ? ನಿನ್ ಗಂಡ ಇಷ್ಟೆಲ್ಲ ಪಾತ್ರೆ ತೊಳೆಯೋವರೆಗೂ ನೀನೇನ್ ಮಾಡ್ತಿದ್ದೆ? ಗಂಡನ ಕೈಲಿ ಪಾತ್ರೆ ತೊಳಿಸ್ತೀಯಾ? ಏ ಕಿವುಡಜ್ಜಿ, ಸರಿಯಾಗಿ ಕೇಳು. ನನ್ ಗಂಡ ಅಲ್ಲ, ನಾನ್ ಬೆಳಿಗ್ಗೆ ಎದ್ದು ಪಾತ್ರೆ ತೊಳೆದೆ ಅಂತ ಹೇಳ್ತಿರೋದು. ಬೆಳಗಿಂದ ತೊಳ್ದಾಕ್ತಿದೀನಿ. ನಿನ್ ಗಂಡ ಬೆಳಗ್ಗೆನೆ ತೊಳ್ದೋದ್ನಾ? ಹೌದಾ? ಮತ್ತೆ ಆಮೇಲೆ ಮನೆಗೆ ಯಾರ್ಯಾದ್ರಾದ್ರೂ ಜನ ಬರ್ತಿರ್ತಾನಂತ ನಿನ್ ಗಂಡ ಬೆಳಿಗ್ಗೆನೆ ಎಲ್ಲ ಪಾತ್ರೆ ತೊಳ್ದೋಗಿದ್ದಾನಲ್ವೇ? ಈ ಕಿವುಡಜ್ಜಿಗೆ ನಾನೊಂದು ಹೇಳಿದ್ರೆ ಇದೊಂದು ಹೇಳುತ್ತೆ. ನಾನ್ ಬೆಳಿಗ್ಗೆ ಎದ್ದು ಪಾತ್ರೆ ತೊಳೆದೆ ಅಂದ್ರೆ ನಿನ್ ಗಂಡ ಬೆಳಿಗ್ಗೆ ಎದ್ದು ಪಾತ್ರೆ ತೊಳೆದ್ನ ಅಂತ ಕೇಳ್ತಿದ್ರೆ ಕಿವಿ ಕೇಳಿಸಲ್ಲ ಅಂದ್ಮೇಲೆ ಯಾಕೆ ಬರ್ಬೇಕೇಳ? ಏನೇ ಏನೇ ರಂಗು, ಒಬ್ಬೊಬ್ಳೆ ಮಾತಾಡ್ಕೊಡ್ತಿದೀಯ? ಅದೇನ್ ಮಾತಾಡ್ತಿದೀಯ ಅಂತ ಹೊಸಿ ಜೋರಾಗಿ ಹೇಳು. ನಂಗೆ ಹೊಸಚೂರು ಕಿವಿ ಕೇಳಿಸಲ್ಲ ಅಂತ ಮೆತ್ತಗೆ ಏನೇನೋ ಮಾತಾಡ್ಕೊಂತೀರ ಕಣವ. ಸರಿಯಾಗಿ ಹೇಳ್ಬೇಕಪ್ಪ, ನಮ್ಗೂ ಅರ್ಥ ಆಗಂಗೆ. ಹೇಳಮ್ಮಿ, ಏನು ಅವಾಗ್ಲೇ ಹೇಳ್ತಿದ್ದಿದ್ದು? ಅಯ್ಯೋ, ಇಷ್ಟೆಲ್ಲ ಪಾತ್ರೆನ ನಾನು ಬೆಳಿಗ್ಗೆನೆ ಎದ್ದು ಧೂಳೆಲ್ಲ ಕೊಡ್ವಿ ಎಲ್ಲ ಪಾತ್ರೆ ತೊಳೆದಿಟ್ಟಿದೀನಿ ಅಂತ ಹೇಳ್ದೆ ಕಿವುಡಜ್ಜಿ. ಕೇಳಿಸ್ಲಿಲ್ವೇ? ನೋಡವ, ಇವಾಗ ಕೇಳಿಸ್ತು ನಂಗೆ. ನೋಡ, ನೀನ್ ತೊಳ್ದಾಗ್ದ್ಯಾ ಬೆಳಿಗ್ಗೆನೆ ಇದ್ದು? ನಾನು ಅನ್ಕೊಂಡೆ ಇಷ್ಟು ವರ್ಷ ಏನು ಮಾಡ್ದಲೇ ಇರೋದು ಅಜ್ಜ ಏನೋ ಇವತ್ತು ನಮ್ ರಂಗುಗೆ ಎಲ್ಲ ಕೆಲಸ ಮಾಡ್ಕೊಟ್ಬಿಟ್ಟಿದನಲ್ಲ ಅಂತ ಅನ್ಕೊಂಡೆ. ನೀನ್ ತೊಳ್ದಾಗ್ದ್ಯಾ? ನಂಗೆ ಗೊತ್ತಾಗ್ಲಿಲ್ಲ ನೋಡವ. ಮತ್ತೆ ಅದನ್ನೇ ಅವಾಗ್ಲಿಂದಾನು ಬಡ್ಕಂತಿರೋದು ನಿಂಗೆ. ಬಾ ಕುತ್ಕೋ. ಅಯ್ಯೋ ಇಲ್ಲ ಕಣೆ, ನಮ್ಮ ಅಮ್ಮಗ ಕಾಣಿಸ್ತಿಲ್ಲ, ಅದಕ್ಕೆ ಏನಾದ್ರು ನಿಮ್ ಗುಂಡನ್ ಜೊತೆ ಏನಾದ್ರು ಆಡಕ್ ಬಂದ್ನೋ ಏನೋ ಅಂತ ಕೇಳೋಣ ಅಂತ ಬಂದೆ ನೋಡು. ಅಯ್ಯೋ ಇಲ್ಲ ಕಿವುಡಜ್ಜಿ, ನಮ್ ಗುಂಡನು ಎಲ್ಲೋಗ್ಬಿಟ್ನೋ ಏನೋ ಗೊತ್ತಿಲ್ಲ. ಬೆಳಿಗ್ಗಿಂದನು ಕಾಣಿಸ್ತಿಲ್ಲವ. ಊರೊಳಿಕೆ ಹಬ್ಬ ತಯಾರಿಗಳು ನಡೀತಿರ್ತಾವಲ್ಲ, ಅದಕ್ಕೆ ಎಲ್ಲ ಹುಡುಗರ ಜೊತೆ ಆಟ ಆಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಹೇಳು. ಈಗ ಬರ್ಬೋದು ಕರೆಕ್ಟ್. ಅವನೇನು 1 ಗಂಟೆಗೆ ಬೆಲ್ಲ ಹೊಡೆದು ಬರ್ತಾನೆ, ಊಟಕ್ಕಿಡಜ್ಜಿ ಅಂತ. ಬಂದ್ರೆ ನಿಮ್ಮ ಮಗ ಏನಾದ್ರು ಬಂದ್ರೆ ಕಳಿಸ್ತೀನಿ ತಗೋ ಮನೆ ಕಡಿಕೆ. ಸರಿ ಕಣೆ ರಂಗು, ನಮ್ಮ ಮನೇಲೂ ನಮ್ ಸೊಸೆ ಇನ್ನು ಕ್ಲೀನ್ ಮಾಡೋದ್ರಲ್ಲೇ ಇದ್ದಾಳೆ. ಕಡೆ ಮನೇನ ಇನ್ನು ಅಚ್ಚಕಟ್ ಮಾಡೋದ್ರಲ್ಲೇ ಇದ್ದಾಳೆ. ನಾನು ಹೊಸಿ ಹೋಗಿ ಎಲ್ಲ ಏಳ್ಸ್ ಮಾಡಿಸ್ಬೇಕು. ಸರಿ ಬರ್ತೀನಿ. ಸರಿ ಕಿವುಡಜ್ಜಿ, ಆಯ್ತು. ಅಲ್ಲ, ಈ ಕಿವುಡಜ್ಜಿ ಮಾಡಿರೋ ಪುಣ್ಯನಾದ್ರೂ ನಾನು ಮಾಡ್ಬಾರ್ದ? ಹೇಗೋ ಮನೇಲಿ ಸೊಸೆನ ಇಟ್ಕೊಂಡು ಎಲ್ಲ ಕೆಲಸ ಹೇಳಿ ಸೊಸೆ ಕೈ ಮಾಡಿಸ್ಕೊಂತಾಳೆ. ನಾನ್ ನೋಡ್ರಿ, ನನ್ ಕರ್ಮ ಎಲ್ಲ ಕೆಲಸ ನಾನೇ ಮಾಡಿ ಸಾಯ್ಬೇಕು.
ತುಂಬಾ ಹೊಟ್ಟೆ ಹಸಿತಿತ್ತು ಬಾ. ಬೇಗ ಬೇಗ ನಂಗೆ ಉಣ್ಣಕ್ ಕೊಡು. ನಮ್ಮ ಅತ್ತೆ ಬೇಗ ಆಟ ಆಡಕ್ ಹೋಗ್ಬೇಕು ಹುಡುಗರ ಜೊತೆ. ಹುಡುಗರೆಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಸೇರಿ ಆಟ ಆಡ್ತಿದಾರೆ ಗೊತ್ತಾ. ದೇವರಿಗೆ ಅಲಂಕಾರ ಮಾಡ್ತಿದ್ದಾರೆ ಅಂತ ಎಲ್ಲರೂ ಅಲ್ಲಿ ಸೇರ್ಕೊಂಡಿದ್ದಾರೆ. ಬಾ ಅಜ್ಜಿ, ನಂಗೆ ತುಂಬಾನೇ ಹೊಟ್ಟೆ ಹಸಿತಿದೆ, ಬೇಗ ಉಂಬಕ್ಕಿಡು. ಅಲ್ಲ ಕಣ್ಣ, ಬೆಳಿಗ್ಗಿಂದ ಎಲ್ಲೋಗ್ಬಿಟ್ಟಿದ್ದೆ ನೀನು? ಬೆಳಿಗ್ಗಿಂದ ಎಲ್ಲ ಊರು ಸುತ್ತಾಡಕ್ ಹೋಗಿ ಈಗ ಬಂದು ಉಂಬಕ್ಕಿಡ್ಬಾ ಅಂತಿದೀಯ. ಬೆಳಿಗ್ಗಿಂದ ಮನೆ ಕೆಲಸನ ಮನೆ ಹಚ್ಕಟ್ ಮಾಡ್ತಿರೋದು ಕಾಣಿಸ್ತಿವೆ. ನಾನೇ ಬಣ್ಣ ಎಲ್ಲ ಒಯ್ದು ಪಾತ್ರೆ ತೊಳೆದು ಧೂಳೆಲ್ಲ ಕೊಡ್ವಿ. ಇನ್ನ ನೋಡು ಈ ನಾಡಿಕೊಂಡ್ ಪಾತ್ರೆ ಬಿದ್ದಿದ್ದಾವೆ. ಅಂತದ್ರಲ್ಲಿ ಇವನಿಗೆ ಗುಣ್ಣ ಕೊಡ್ಬೇಕಂತೆ. ಹೋಗು, ಬೆಳಿಗ್ಗೆ ಚಿತ್ರಾನ್ನ ಇರ್ಬೇಕು, ಅದನ್ನೇ ತಿಂದು ಹೋಗು. ಅಲ್ಲ ಕಣ್ಣ, ನಿಂಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವೇ? ಕೆಲಸ ಮಾಡ್ಕೊಂಡು ಕೂತಿದ್ದೀನಿ ಬೆಳಿಗ್ಗಿಂದ ಅಂತ ಹೇಳಿದ್ರೆ ಉಣ್ಣಕ್ಕಿಡ್ಬೇಕಂತೆ. ಹೋಗ, ಇರೋದನ್ನೇ ಹಾಕೊಂಡು ತಿಂದು ಹೋಗು. ಎಲ್ಲೋಗಿದ್ಯೋ ಗುಡ್ಡ ಬೆಳಿಗಿಂದ? ಅಲ್ಲ, ನಿಮ್ಮ ಅಜ್ಜಿ ಒಬ್ಳೆ ಕೆಲಸ ಮಾಡ್ತಿದ್ದಾಳೆ, ಬಂದು ಏನಾದ್ರು ಮಾಡ್ಕೊಡ್ಬೇಕು ಅನ್ನೋದಿಲ್ವಾ? ಅದನ್ನ ಬಿಟ್ಟು ಊರ್ ಸುತ್ತಾಡಕ್ ಹೋಗಿ ಈಗ ಬಂದು ಕೂಗಾಡ್ತಿದ್ಯಾ? ಇಲ್ಲ ಹೇಳಿದ್ದು ನಿಮ್ಮ ಅಪ್ಪ ಅಮ್ಮನ್ ತಕ್ಕ ಹೋಗ್ತೀಯಾ? ತಡಿ, ನಡಿಲ್ಲ, ನಾನೇ ಹೋಗಿ ಬಿಡ್ಬರ್ತೀನಿ. ಅಪ್ಪ ಅಮ್ಮನ ಹತ್ರ ಯಾರು ಹೋಗ್ತಾರೆ? ಅವ್ನು ನೋಡಿದ್ರೆ ಬೆಳಿಗ್ಗಿಂದ ಸಂಜೆವರೆಗೂ ಡ್ಯೂಟಿ ಡ್ಯೂಟಿ ಅಂತ ಹೋಗ್ತಾರೆ. ಇಲ್ಲಿರೋ ಅಷ್ಟು ಖುಷಿ, ಇಲ್ಲಿರೋ ಅಷ್ಟು ಫ್ರೆಂಡ್ಸ್ ಬೆಂಗಳೂರಲ್ಲಿ ನಂಗೆ ಯಾರು ಇಲ್ಲ. ಈಗ ಅದನ್ನೇ ಹೋಗ್ತೀನಿ ಅಷ್ಟೇ. ನಡಿಯೋ, ಬ್ಯಾಗ್ ತಗೋ ಹೋಗೋ, ನಡಿಯೋ ಗುಂಡ, ಬಿಟ್ಬರ್ತೀನಿ ನಿಮ್ಮ ಅಪ್ಪ ಅಮ್ಮನ ಹತ್ರ. ಅಯ್ಯೋ, ಯಾವಾಗ್ಲೂ ನೀವು ನನ್ನ ಮೇಲೆ ಕೂಗಾಡ್ರಿ. ಸರಿ ಅಜ್ಜಿ, ನಂಗೆ ಊಟನೂ ಬೇಡ ಏನು ಬೇಡ, ನಾನು ಹೋಗ್ತೀನಿ. ಅಲ್ಲ ಕಣಜ್ಜ, ಆ ಮಗಿ ಮೇಲೆ ಯಾಕಂತ ಕೂಗಾಡ್ದೆ? ಅಲ್ಲ, ಮಗಿ ಬೇಜಾರ್ ಮಾಡ್ಕೊಳಲ್ವಾ? ಏನ್ ನಮ್ಮ ಅಜ್ಜ ಯಾವಾಗ್ಲೂ ನಮ್ಮ ಅಪ್ಪ ಅಮ್ಮನ ಹತ್ರ ಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ನಾನು ಇರೋದಕ್ಕೆ ಅಲ್ವಾ ಹಿಂಗೆ ಹೇಳೋದು ಅಂತ ಮನ್ಸಲ್ಲಿ ಬೇಜಾರ್ ಮಾಡ್ಕೊಳಲ್ವಾ? ಲೈ, ನೀನ್ ಸುಮ್ನಿರೆ. ನೀನ್ ಈ ರೀತಿ ಪ್ರೀತಿ ಮಾಡಿ ಮಾಡಿ ತಲೆ ಮೇಲೆ ಕೂರಿಸ್ಕೊಂಡಿದ್ಯಾ ನೋಡ್ ಮೊಮ್ಮಗನ್ನ. ಗುಂಡಾ ಗುಂಡಾ ಬಾರವ ಚಿನ್ನ, ಬಾರ. ತಾತ ಹೇಳಿದ ಮಾತಿಗೆ ಬೇಜಾರ್ ಮಾಡ್ಕೋಬೇಡಬ್ಬ. ಬಾರವ, ಬೇಗ ಬೇಗ ಇನ್ನೊಂದು ಈಸ್ಟ್ ಪಾತ್ರೆ ಇದಾವೆ, ತೊಳೆದ್ಬಿಟ್ಟು ಬೇಗ ಅನ್ನ ಸಾಂಬಾರು ಮಾಡಿ ನಿಂಗೆ ಊಟಕ್ಕೆ ಇಡ್ತೀನಿ ಬಾ. ಬೇಜಾರ್ ಮಾಡ್ಕೋಬೇಡ, ಬಾರವ. ಇಲ್ಲ, ನಾನು ಬರಕ್ಕಿಲ್ಲ. ತಾತ ನೋಡು ಹೆಂಗ್ ಬೇಕು ಹಂಗೆ ಮಾತಾಡುತ್ತೆ. ನಮ್ಮ ಅಪ್ಪ ಅಮ್ಮನ ಹತ್ರ ಬಿಟ್ಟು ಬರ್ತಾರಂತೆ. ನಾನು ಅದಕ್ಕೆ ಬ್ಯಾಗ್ ತಗೊಂಡು ಬರ್ತಿದ್ದೀನಿ. ನಾನು ಇರಲ್ಲ. ಅಜ್ಜ ಹೆಂಗ್ ಬೇಕು ಹಂಗೆ ಮಾತಾಡುತ್ತೆ. ಆಮೇಲೆ ಊರೊಳಕ್ಕೆಲ್ಲ ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ನನ್ನ ಹೊಡೆಯುತ್ತೆ. ನಾನು ಇರಲ್ಲ, ಹೋಗ್ತೀನಿ ಅಜ್ಜಿ. ನೋಡ್ದೇನಜ್ಜ, ನೀವ್ ಒಂದ್ ಸ್ವಲ್ಪ ಹೊತ್ತು ಸುಮ್ಮನಿರಲ್ಲ ನೋಡು. ಆ ಮಗಿ ಎಷ್ಟ್ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಅಳ್ತಿತ್ತೆ ಅಂತ. ರಂಗು, ನೀನ್ ಈ ರೀತಿ ಕರಗ್ಬೇಡ ಕಣೆ. ಅವ್ನು ನಾಟಕ ಮಾಡ್ತಿರೋದು ಬಲೆ ನನ್ ಮಗ. ಅವನು ಕಮ್ಮಿದವನಲ್ಲ ನೋಡು. ನೀನ್ ಈ ರೀತಿ ಮುದ್ ಮಾಡಿ ಮಾಡಿ ತಲೆ ಮೇಲೆ ಕೂರಿಸ್ಕೊಂಡಿರೋದವನು. ಅಯ್ಯೋ ಬಾರ ನನ್ನ ಬಂಗಾರ, ಬಾರವ. ಈ ರೀತಿ ಮುನಿಸ್ಕೊಂಡು ಹೋಗ್ಬಾರ್ದು, ಬಾರವ. ಇಲ್ಲ, ನಾನು ಅದನ್ನೇ ಹೇಳ್ತಿರೋ ನಿಂಗೆ. ಬ್ಯಾಗ್ ತಗೊಂಡ್ ಬರೋಗು, ಬಿಡ್ಬರ್ತೀನಿ ನಿಮ್ಮ ಅಪ್ಪ ಅಮ್ಮನ ಹತ್ರ. ಇಲ್ಲ ಕಣ, ನಿಮ್ ತಾತ ಯಾವಾಗ್ಲೂ ಈ ರೀತಿನೇ ಮಾಡೋದು ಅಂತ ನಿಂಗೆ ಗೊತ್ತಲ್ವಾ? ಹೋಗವ, ಹೋಗಿ ಈಗ ಚಿತ್ರಾನ್ನ ತಿಂದು ಹೋಗು. ಆಮೇಲೆ ಬೇಗ ಅನ್ನ ಸಾಂಬಾರು ಮಾಡಿ ಬೇಗ ನಿಂಗೆ ಕರೆದು ಊಟಕ್ಕೆ ಇಡ್ತೀನಿ, ಹೋಗವ. ಸರಿ ಕಣಜ್ಜಿ, ನೀನು ಇಷ್ಟ ಹೇಳ್ತಿದೀಯ ಅಂತ ಊಟಕ್ಕೆ ಹೋಗ್ತಿದ್ದೀನಿ ನೋಡು. ಇಲ್ಲಾಂದ್ರೆ ನಾನು ಹಂಗೆ ಹೊಟ್ಟೆ ಹಸ್ಕೊಂಡೇ ಇರ್ತಿದ್ದೆ. ನೋಡಜ್ಜ, ಇನ್ನೊಂದ್ಸತಿ ನೀನು ನಮ್ಮ ಅಮ್ಮಗಿಗೆ ಈ ರೀತಿ ಎಲ್ಲ ಹೇಳ್ಬೇಡ ನೋಡು. ಪಾಪ ಮಗಿಗೆ ಎಷ್ಟು ಬೇಜಾರ್ ಮಾಡ್ಕೊಂಡಿತ್ತು ನೋಡು. ಅಲ್ಲ ಕಣಿ, ನಾನು ಅವಾಗ್ಲಿಂದ ಅಡ್ಗೆ ಮಾಡ್ಕೊಡೆ ಹೊಟ್ಟೆ ಹಸಿತಿದೆ ಅಂದ್ರೆ ನಂಗೆ ಎಲ್ಲಾ ಕೆಲಸ ಆದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಈ ಮೊಮ್ಮಗಿನ ನೋಡಿದ್ರೆ ಬೇಗ ಬೇಗ ಇಷ್ಟು ಪಾತ್ರೆ ತೊಳೆದು ಊಟಕ್ಕೆ ಇಡ್ತೀನಿ ಕಣಮ್ಮ, ಮಾಡಿ ಬೇಗ ಅಂತಿದ್ಯಾ ನೋಡು. ಹಾಗಾದ್ರೆ ನಿಂಗೆ ನನ್ ಮಾತಿನ ಮೇಲೆ ಏನು ಬೆಲೆ ಇಲ್ಲ ಅಂದಾಯ್ತು. ಅಯ್ಯೋ ಸುಮ್ಕಿ ರಾಜ, ಏನು ಅಡ್ಗೆ ಮಾಡಿದ್ರೆ ಅವ್ನಿಗೊಬ್ನಿಗೆ ಮಾಡ್ತೀನ? ಎಲ್ಲರಿಗೂ ಸೇರಿಸಿ ತಾನೇ ಮಾಡೋದು. ಮಾಡ್ತೀನಿ ತಡಿ.